ಜನ ನಂಬಿದ್ದಾರೆ, ಯುವಕರು ನಂಬಿದ್ದಾರೆ. ಯಾಕೆ ಅಂತಂದ್ರೆ ನಾವು ಕೊಟ್ಟಿರುವಂತಹ ಎಲ್ಲಾ ಆಶ್ವಾಸನೆಗಳು ಕೂಡ ಬಹಳ ಪ್ರಾಮಾಣಿಕವಾಗಿರುವಂತದ್ದು. ಬಿಹಾರದಲ್ಲಿ ಹಾರಿಕೆ ಅಲ್ಲ ಸರ್ಕಾರ ಪ್ರಶ್ನೆ ಕೇಳೋಂಗಿಲ್ಲ. ಇಂಡಿಯಾ ಅವರು ಕೂಡ ಹಂಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸಾಕಷ್ಟು ಅದಕ್ಕೆ ಮಾರ್ಗಗಳಿದೆ, ಸಾಕಷ್ಟು ಅದಕ್ಕೆ ದಾರಿಗಳಿದೆ. ನೀವು FDI ಗಳನ್ನ ತಗೊಂಡ್ಬರ್ಬೋದು, ನೀವು PSU ಗಳನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು. ಸೊ ಏನು ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ನೀವು ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು. ಹೇಗೆ ನೀವು ಸೃಷ್ಟಿ ಮಾಡ್ತೀವಿ ಅನ್ನೋದಕ್ಕೆ ಮಾನದಂಡ ನಮ್ಮ ಹತ್ರ ಇದೆ. ನಮ್ಮನ್ನ ಗೆಲ್ಸ್ಕೊಡ್ಲಿ ಸಾಕು. ಬಿಹಾರವನ್ನ ಮತ್ತೆ ಉಜ್ವಲಗೊಳಿಸುವಂತಹ ಕೆಲಸವನ್ನ ನಾವು ಮಹಾಗಠಬಂಧನ್ ಕಡೆಯಿಂದ ಮಾಡ್ತೀವಿ. ಆದರೆ ದ ಮೋಸ್ಟ್ ಏನು ಡಿಸಾಸ್ಟ್ರಸ್ ಫ್ಯಾಕ್ಟರ್ ಏನು ಅಂತಂದ್ರೆ ಇವತ್ತಿನ ದಿನ ಬಿಹಾರದಲ್ಲಿ ಇಷ್ಟು ವರ್ಷಗಳ ಕಾಲ ಇಷ್ಟು ಸುದೀರ್ಘವಾಗಿ ಆಡಳಿತವನ್ನು ಕೊಟ್ಟಿರುವಂತಹ ನಿತೀಶ್ ಕುಮಾರ್ ಅಲ್ಲಿರುವಂತಹ ಜ್ವಲಂತ ಸಮಸ್ಯೆ ಅಂಡ್ ಮೂಲಭೂತ ಸಮಸ್ಯೆ ಇವತ್ತಿನ ದಿನ ನಿಮಗೆ 60% ನಾನು ಆ ವರ್ಗದ ಜನರಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಅಪ್ಪರ್ ಕಾಸ್ಟಲ್ಲಿ ಅಥವಾ ಮೇಲ್ವರ್ಗದ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆ ವರ್ಗದ ಜನರಲ್ಲಿ 60% ಮೈಗ್ರೆಂಟ್ಸ್ ಇದ್ದಾರೆ ಇವತ್ತಿನ ದಿನ ಅಂತಂದ್ರೆ. ಇಲ್ಲಿ ಬಂದು ಪಾನಿಪುರಿ ಮಾಡ್ತಾರೆ, ಇಲ್ಲಿ ಬಂದು ಟೇಲಾಗಳನ್ನ ಹಾಕತ್ತಾರೆ, ಇಲ್ಲಿ ಬಂದು ಗೋಲ್ಗಪ್ಪ ಮಾರ್ತಾರೆ. ಇಲ್ಲ ಅಂತಂದ್ರೆ ನೀವು ದೆಹಲಿಯಲ್ಲಿ ನಾನು ವಾಸವಾಗಿದ್ದೀನಿ, ನಾನು ನೋಡಿದ್ದೀನಿ. ನಿಮಗಲ್ಲಿ ನಿಮ್ಮ ಮನೆ ಕೆಲಸಕ್ಕೆ ಸಿಗುವಂತಹ ಎಲ್ಲ ನೌಕರರು ಕೂಡ ನಿಮಗೆ ಬಿಹಾರದಿಂದ UPಯಿಂದ ವಲಸೆ ಬಂದಿರೋರೇ ಹೊರತು ಅವರು 3 ತಿಂಗಳು 4 ತಿಂಗಳು ವರ್ಷಾನ್ಗಟ್ಲೆ ಮನೆಗಳಿಗೆ ಹೋಗಿರೋದಿಲ್ಲ, ವರ್ಷಾನ್ಗಟ್ಲೆ ಅವರ ಪರಿವಾರನ ನೋಡಿರೋದಿಲ್ಲ, ತಂದೆ ತಾಯಿಗಳನ್ನ ನೋಡಿರೋದಿಲ್ಲ, ಹೆಂಡತಿ ಗಂಡನ ಮುಖ ನೋಡಿರೋದಿಲ್ಲ, ಗಂಡ ಹೆಂಡತಿ ಮುಖ ನೋಡಿರೋದಿಲ್ಲ. ಸಮಟೈಮ್ಸ್ ಥ್ಯಾಂಕ್ಸ್ ಟು ಸ್ಮಾರ್ಟ್ ಫೋನ್ಸ್ ಇವತ್ತಿನ ದಿನ ವಿಡಿಯೋ ಕಾಲ್ಗಳ ಮೂಲಕ ಅವ್ರು ಟಚಲ್ಲಿ ಇದ್ದಾರೆ ಹೊರತು ಇಲ್ಲ ಅಂತಂದ್ರೆ ಈ ಛಟ್ ಪೂಜಾ ಅಂತ ನಾನು ಏನ್ ಹೇಳಿದ್ನಲ್ಲ ಇದಕ್ಕೋಸ್ಕರ ಹೋಗೋದಂತ ಬಿಟ್ರೆ ಇಲ್ಲ ಅಂತಂದ್ರೆ ಹೋಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಂಥ ಪರಿಸ್ಥಿತಿಯನ್ನ ಬಿಹಾರವನ್ನ ಇಂಥ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂತಹ ಎಲ್ಲಾ ಕ್ರೆಡಿಟು ಇವತ್ತಿನ ದಿನ ಸಲ್ಲುವಂತದ್ದು ನಿತೀಶ್ ಕುಮಾರ್ಗೆ. ಸೊ ಐ ಥಿಂಕ್ ದೇರ್ ಇಸ್ ಆಯ್ತು. ಯೂತ್ ವೋಟರ್ಸ್ ನಾವು ಇನ್ ಜನರಲ್ ಆಗಿ ನೋಡಬಹುದಾ ಅಂತ ಹೇಳಿ. ಯಾಕಂದ್ರೆ ಯೂತ್ ಅಂತ ಬಂದಾಗ ಅದರಲ್ಲಿ ಫಿಮೇಲ್ ಪೋರ್ಷನ್ ಕೂಡ ಇದೆ. ಅವರೇ 33% ರಿಸರ್ವೇಶನ್, ಹಾಗೆ ಸ್ಕೂಲು ಕಾಲೇಜ್ ಮಕ್ಕಳಿಗೆ ಸೈಕಲ್ ಕೊಟ್ಟಿರೋದು, ಹಾಗೆ ಸಾಮಾಜಿಕವಾಗಿ ಮಾಡೋಕ್ಕೆ ಹೊರಟಿರುವ ಕೆಲವೊಂದು ಪರಿವರ್ತನೆಗಳು, ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಬ್ಯಾನ್, ಈ ರೀತಿಯ ವಿಚಾರಗಳು. ಇದು ಮಹಿಳಾ ಯುವ ಮತದಾರರು, ಪುರುಷ ಯುವ ಮತದಾರರು ಹಿಂಗ್ ಪ್ರತ್ಯೇಕವಾಗಿ ವೋಟಿಂಗ್ ಪ್ಯಾಟರ್ನ್ ಕೂಡ ಆಗಿದೆಯಾ ಅಂತ ಅವರು ನೋಡಿದ್ದಾರೆ. ನೋಡಿ ಅದು ಯಾಕೆ ಮಹಿಳಾ ವೋಟರ್ಸ್ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳೋದಕ್ಕೆ ನೋಡಿ, ಎಸ್ಪೆಷಲಿ ಯೂತ್. ನೋಡಿ ಪಂಚಾಯತ್ ಅಲ್ಲಿ 50% ರಿಸರ್ವೇಶನ್ ತಂದಿರೋದು ನಿತೀಶ್ ಕುಮಾರ್. ಪಂಚಾಯತ್ನಲ್ಲಿ 50% ರಿಸರ್ವೇಶನ್ ಇದೆ ಮಹಿಳೆಯರಿಗೆ, ಆಯ್ತಾ. ಸರ್ಕಾರಿ ಉದ್ಯೋಗದಲ್ಲಿ 34% ರಿಸರ್ವೇಶನ್ ಇದೆ. ನಾನೊಂದು ಪೊಲೀಸ್ ಕಾನ್ಸ್ಟೇಬಲ್, ಲೇಡೀಸ್ ಕಾನ್ಸ್ಟೇಬಲ್ ಜೊತೆ ಮಾತಾಡ್ತಾ ಇದ್ದೆ. ಆಕೆ ಹೇಳಿದ್ದು ನೋಡಿ ಸರ್, ನಿತೀಶ್ ಕುಮಾರ್ ಅವರು ಅಷ್ಟು ರಿಸರ್ವೇಶನ್ ಕೊಟ್ಟಿರೋ ಕಾರಣದಿಂದಾಗಿ ನಾನಿವತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕಾಯ್ತು, ಇಲ್ಲಾಂದ್ರೆ ಈ ರಾಜ್ಯದಲ್ಲಿ ನನಗೆ ಸಾಧ್ಯವೇ ಇರ್ತಿರಲಿಲ್ಲ ಅಂತ. ಸೊ ಅದೇ ರೀತಿಯ ಭಾವನೆ ಬೇರೆ ಅವರಿಂದ ಇನ್ಫ್ಲುಯೆನ್ಸ್ ಆಗಿರುವಂಥ ಒಂದಿಷ್ಟು ಮತವರ್ಗ ಅವರ ಕುಟುಂಬ, ಸೊ ಅದೇ ರೀತಿಯಾಗಿ ಬೇರೆ ನೌಕರಿ ಪಡ್ಕೊಂಡ ಮಹಿಳೆಯರು ಇರ್ತಾರಲ್ಲ, ಅವರು ಇನ್ಫ್ಲುಯೆನ್ಸ್ ಹಾಗೆ. ಆದರೂ ಕೂಡ ಒಂದಿಷ್ಟು ಯುವಕರು, ಎಸ್ಪೆಷಲಿ ನೀವು ಪುರುಷ ಮತದಾರರು ಅಂತ ಹೇಳ್ತಿದ್ರೆ, ಅವರು ಸ್ವಲ್ಪ ಒಂದು ಹೊಸ ಮುಖವನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರ ಬಗ್ಗೆ ಸದಾಭಿಪ್ರಾಯವನ್ನು ಹೊಂದಿಕೊಂಡೆ ತೇಜಸ್ವಿ ಯಾದವ್ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನನಗೆ ಅನಿಸಿದ್ದು. ತೇಜಸ್ವಿ ಯಾದವ್ಗಿಂತ ಹೆಚ್ಚು ಶಿಕ್ಷಿತ ಮತದಾರರು ಪ್ರಶಾಂತ್ ಕಿಶೋರನ್ನು ಒಂದು ಪಾಸಿಟಿವ್ ಫೇಸ್ ಆಗಿ ನೋಡಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರ ಮಾತುಗಳು ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿ ಬಿಹಾರಕ್ಕೆ ಬಂದಿದ್ದಾನೆ ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಅವ್ರ ಎಜುಕೇಷನನ್ನು ಕಂಪೇರ್ ಮಾಡ್ತಾರೆ. ತೇಜಸ್ವಿ ಯಾದವ್ ಪೊಲಿಟಿಕಲ್ ಮೆಚುರಿಟಿ ತೋರಿಸ್ತಾ ಇದ್ದಾರೆ, ಆದರೆ 9ನೇ ಕ್ಲಾಸ್ ಓದಿದ್ರು. ಪ್ರಶಾಂತ್ ಕಿಶೋರ್ ಓದಿರೋದು ಏನು, ಅವರ ವಿದ್ಯಾರ್ಹತೆಗಳು, ಅವರಿರುವಂಥ ಒಂದು ಚರಿಷ್ಮಾ, ಅವರಿಗಿರುವಂಥ ನಾಲೆಡ್ಜ್, ಬಿಹಾರವನ್ನು ಅವರು ಅರ್ಥ ಮಾಡಿಕೊಂಡಿರುವಂಥ ಬಗ್ಗೆ. ಸೊ ಹಾಗೆ ನೋಡಿದಾಗ ಪುರುಷ ಮತದಾರರು ಎಸ್ಪೆಷಲಿ ಯೂತ್ಸ್ ಪ್ರಶಾಂತ್ ಕಿಶೋರ್ ಜೊತೆಗೆ ಇದ್ದಾರೆ. ಆದರೆ ಅದು ಮತಗಳಾಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಈಗ 3 ಸೀಟ್ಸ್ ಬರ್ತದೆ. 3 ಸೀಟ್ಸ್ ಈ ಒಂದು ಒಳ್ಳೆ ಸಾಧನೆ ನನ್ನ ಪ್ರಕಾರ ಬಿಹಾರದಂಥ ರಾಜ್ಯದಲ್ಲಿ. ಆದರೆ ಅವರು 3 ಸೀಟ್ಗಿಂತ ಹೆಚ್ಚಾಗಿ ಎಷ್ಟು ವೋಟ್ಗಳನ್ನು ತಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಕೆಲವೊಂದು ಜನ ನಂಬಿದ್ದಾರೆ, ಯುವಕರು ನಂಬಿದ್ದಾರೆ. ಯಾಕೆ ಅಂತಂದ್ರೆ ನಾವು ಕೊಟ್ಟಿರುವಂತಹ ಎಲ್ಲಾ ಆಶ್ವಾಸನೆಗಳು ಕೂಡ ಬಹಳ ಪ್ರಾಮಾಣಿಕವಾಗಿರುವಂತದ್ದು. ಬಿಹಾರದಲ್ಲಿ ಹಾರಿಕೆ ಅಲ್ಲ ಸರ್ಕಾರ ಕಾಂಗ್ರೆಸ್ ಮಾತ್ರ ಪ್ರಶ್ನೆ ಕೇಳೋಂಗಿಲ್ಲ. ಇಂಡಿಯಾ ಅವರು ಕೂಡ ಹಂಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸಾಕಷ್ಟು ಅದಕ್ಕೆ ಮಾರ್ಗಗಳಿದೆ, ಸಾಕಷ್ಟು ಅದಕ್ಕೆ ದಾರಿಗಳಿದೆ. ನೀವು FDI ಗಳನ್ನ ತಗೊಂಡ್ಬರ್ಬೋದು, ನೀವು PSU ಗಳನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು. ಸೊ ಏನು ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ನೀವು ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು.
ಹೇಗೆ ನೀವು ಸೃಷ್ಟಿ ಮಾಡ್ತೀವಿ ಅನ್ನೋದಕ್ಕೆ ಮಾನದಂಡ ನಮ್ಮ ಹತ್ರ ಇದೆ. ನಮ್ಮನ್ನ ಗೆಲ್ಸ್ಕೊಡ್ಲಿ ಸಾಕು, ಬಿಹಾರವನ್ನ ಮತ್ತೆ ಪ್ರಜ್ವಲಗೊಳಿಸುವಂತಹ ಉಜ್ವಲಗೊಳಿಸುವಂತಹ ಕೆಲಸವನ್ನ ನಾವು ಮಹಾಗಠಬಂಧನ್ ಕಡೆಯಿಂದ ಮಾಡ್ತೀವಿ. ಆದರೆ ದ ಮೋಸ್ಟ್ ಏನು ಡಿಸಾಸ್ಟ್ರಸ್ ಫ್ಯಾಕ್ಟರ್ ಏನು ಅಂತಂದರೆ ಇವತ್ತಿನ ದಿನ ಬಿಹಾರದಲ್ಲಿ ಇಷ್ಟು ವರ್ಷಗಳ ಕಾಲ ಇಷ್ಟು ಸುದೀರ್ಘವಾಗಿ ಆಡಳಿತವನ್ನು ಕೊಟ್ಟಿರುವಂತಹ ನಿತೀಶ್ ಕುಮಾರ್ ಅಲ್ಲಿರುವಂತಹ ಜ್ವಲಂತ ಸಮಸ್ಯೆ ಆ್ಯಂಡ್ ಮೂಲಭೂತ ಸಮಸ್ಯೆ ಇವತ್ತಿನ ದಿನ ನಿಮಗೆ 60% ನಾನು ಆ ವರ್ಗದ ಜನರಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಅಪರ್ ಕಾಸ್ಟಲ್ಲಿ ಅಥವಾ ಮೇಲ್ವರ್ಗದ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆ ವರ್ಗದ ಜನರಲ್ಲಿ 60% ಮೈಗ್ರೆಂಟ್ಸ್ ಇದ್ದಾರೆ ಇವತ್ತಿನ ದಿನ ಅಂತಂದರೆ. ಇಲ್ಲಿ ಬಂದು ಪಾನಿಪುರಿ ಮಾಡ್ತಾರೆ, ಇಲ್ಲಿ ಬಂದು ಟೇಲಾಗಳನ್ನ ಹಾಕತ್ತಾರೆ, ಇಲ್ಲಿ ಬಂದು ಗೋಲ್ಗಪ್ಪ ಮಾರ್ತಾರೆ. ಇಲ್ಲ ಅಂತಂದರೆ ನೀವು ದೆಹಲಿಯಲ್ಲಿ ನಾನು ವಾಸವಾಗಿದ್ದೀನಿ, ನಾನು ನೋಡಿದ್ದೀನಿ, ನಿಮಗಲ್ಲಿ ನಿಮ್ಮ ಮನೆ ಕೆಲಸಕ್ಕೆ ಸಿಗುವಂತಹ ಎಲ್ಲ ನೌಕರರು ಕೂಡ ನಿಮಗೆ ಬಿಹಾರದಿಂದ UPಯಿಂದ ವಲಸೆ ಬಂದಿರೋರೇ ಹೊರತು ಅವರು 3 ತಿಂಗಳು 4 ತಿಂಗಳು ವರ್ಷಾನ್ಗಟ್ಲೆ ಮನೆಗಳಿಗೆ ಹೋಗಿರೋದಿಲ್ಲ, ವರ್ಷಾನ್ಗಟ್ಲೆ ಅವರ ಪರಿವಾರನ ನೋಡಿರೋದಿಲ್ಲ, ತಂದೆ ತಾಯಿಗಳನ್ನ ನೋಡಿರೋದಿಲ್ಲ, ಹೆಂಡತಿ ಗಂಡನ ಮುಖ ನೋಡಿರೋದಿಲ್ಲ, ಗಂಡ ಹೆಂಡತಿ ಮುಖ ನೋಡಿರೋದಿಲ್ಲ. ಸಮಟೈಮ್ಸ್ ಥ್ಯಾಂಕ್ಸ್ ಟು ಸ್ಮಾರ್ಟ್ಫೋನ್ಸ್ ಇವತ್ತಿನ ದಿನ ವಿಡಿಯೋ ಕಾಲ್ಗಳ ಮೂಲಕ ಅವ್ರು ಟಚ್ಚಲ್ಲಿದ್ದಾರೆ ಹೊರತು ಇಲ್ಲ ಅಂತಂದ್ರೆ ಈ ಛಟ್ ಪೂಜಾ ಅಂತ ನಾನು ಏನ್ ಹೇಳಿದ್ನಲ್ಲ ಇದಕ್ಕೋಸ್ಕರ ವಾರ್ಷಿಕವಾಗಿ ಒಂದ್ಸತಿ ಹೋಗೋದೊಂದು ಬಿಟ್ರೆ ಇಲ್ಲ ಅಂತಂದ್ರೆ ಹೋಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಂಥ ಪರಿಸ್ಥಿತಿಯನ್ನ ಬಿಹಾರವನ್ನ ಇಂಥ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂತಹ ಎಲ್ಲಾ ಕ್ರೆಡಿಟು ಇವತ್ತಿನ ದಿನ ಸಲ್ಲುವಂತದ್ದು ನಿತೀಶ್ ಕುಮಾರ್ಗೆ. ಸೊ ಐ ಥಿಂಕ್ ದೇರ್ ಇಸ್ ಆಯ್ತು, ಯೂತ್ ವೋಟರ್ಸ್ ನಾವು ಇನ್ ಜನರಲ್ ಆಗಿ ನೋಡಬಹುದಾ ಅಂತ ಹೇಳಿ. ಯಾಕಂದ್ರೆ ಯೂತ್ ಅಂತ ಬಂದಾಗ ಅದರಲ್ಲಿ ಫಿಮೇಲ್ ಪೋರ್ಷನ್ ಕೂಡ ಇದೆ ರಾಘವ್ ಅವರೇ. 33% ರಿಸರ್ವೇಶನ್, ಹಾಗೆ ಸ್ಕೂಲು ಕಾಲೇಜ್ ಮಕ್ಕಳಿಗೆ ಸೈಕಲ್ ಕೊಟ್ಟಿರೋದು, ಹಾಗೆ ಸಾಮಾಜಿಕವಾಗಿ ಮಾಡೋಕ್ಕೆ ಹೊರಟಿರುವ ಕೆಲವೊಂದು ಪರಿವರ್ತನೆಗಳು, ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಬ್ಯಾನ್, ಈ ರೀತಿಯ ವಿಚಾರಗಳು. ಇದು ಮಹಿಳಾ ಯುವ ಮತದಾರರು, ಪುರುಷ ಯುವ ಮತದಾರರು ಹಿಂಗ್ ಪ್ರತ್ಯೇಕವಾಗಿ ವೋಟಿಂಗ್ ಪ್ಯಾಟರ್ನ್ ಕೂಡ ಆಗಿದೆಯಾ ಅಂತ ಅವರು ನೋಡಿದ್ದಾರೆ. ನೋಡಿ ಅದು ಯಾಕೆ ಮಹಿಳಾ ವೋಟರ್ಸ್ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳೋದಕ್ಕೆ ನೋಡಿ, ಎಸ್ಪೆಷಲಿ ಯೂತ್. ನೋಡಿ ಪಂಚಾಯತ್ ಅಲ್ಲಿ 50% ರಿಸರ್ವೇಶನ್ ತಂದಿರೋದು ನಿತೀಶ್ ಕುಮಾರ್. ಪಂಚಾಯತ್ನಲ್ಲಿ 50% ರಿಸರ್ವೇಶನ್ ಇದೆ ಮಹಿಳೆಯರಿಗೆ, ಆಯ್ತಾ. ಸರ್ಕಾರಿ ಉದ್ಯೋಗದಲ್ಲಿ 34% ರಿಸರ್ವೇಶನ್ ಇದೆ. ನಾನೊಂದು ಪೊಲೀಸ್ ಕಾನ್ಸ್ಟೇಬಲ್, ಲೇಡೀಸ್ ಕಾನ್ಸ್ಟೇಬಲ್ ಜೊತೆ ಮಾತಾಡ್ತಾ ಇದ್ದೆ. ಆಕೆ ಹೇಳಿದ್ದು, ನೋಡಿ ಸರ್, ನಿತೀಶ್ ಕುಮಾರ್ ಅವರು ಅಷ್ಟು ರಿಸರ್ವೇಶನ್ ಕೊಟ್ಟಿರೋ ಕಾರಣದಿಂದಾಗಿ ನಾನು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕಾಯ್ತು, ಇಲ್ಲಾಂದ್ರೆ ಈ ರಾಜ್ಯದಲ್ಲಿ ನನಗೆ ಸಾಧ್ಯವೇ ಇರ್ತಿರಲಿಲ್ಲ ಅಂತ. ಸೊ ಅದೇ ರೀತಿಯ ಭಾವನೆ ಬೇರೆ ಅವರಿಂದ ಇನ್ಫ್ಲುಯೆನ್ಸ್ ಆಗಿರುವಂಥ ಒಂದಿಷ್ಟು ಮತವರ್ಗ ಅವರ ಕುಟುಂಬ, ಸೊ ಅದೇ ರೀತಿಯಾಗಿ ಬೇರೆ ನೌಕರಿ ಪಡ್ಕೊಂಡ ಮಹಿಳೆಯರು ಇರ್ತಾರಲ್ಲ, ಅವರು ಇನ್ಫ್ಲುಯೆನ್ಸ್ ಆಗಿರ್ತಾರೆ. ಆದರೂ ಕೂಡ ಒಂದಿಷ್ಟು ಯುವಕರು, ಎಸ್ಪೆಷಲಿ ನೀವು ಪುರುಷ ಮತದಾರರು ಅಂತ ಹೇಳ್ತಿದ್ರೆ, ಅವರು ಸ್ವಲ್ಪ ಒಂದು ಹೊಸ ಮುಖವನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರ ಬಗ್ಗೆ ಸದಾಭಿಪ್ರಾಯವನ್ನು ಹೊಂದಿಕೊಂಡೆ ತೇಜಸ್ವಿ ಯಾದವ್ ಕೂಡ ಒಂದು ಅವಕಾಶ ಕೊಡಬೇಕು ಅಂತೇಳಿ ನನಗೆ ಅನಿಸಿದ್ದು. ತೇಜಸ್ವಿ ಯಾದವ್ಗಿಂತ ಹೆಚ್ಚು ಶಿಕ್ಷಿತ ಮತದಾರರು ಪ್ರಶಾಂತ್ ಕಿಶೋರನ್ನು ಒಂದು ಪಾಸಿಟಿವ್ ಫೇಸ್ ಆಗಿ ನೋಡಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರ ಮಾತುಗಳು ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿ ಬಿಹಾರಕ್ಕೆ ಬಂದಿದ್ದಾನೆ ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಅವ್ರ ಎಜುಕೇಷನನ್ನು ಕಂಪೇರ್ ಮಾಡ್ತಾರೆ. ತೇಜಸ್ವಿ ಯಾದವ್ ಪೊಲಿಟಿಕಲ್ ಮೆಚುರಿಟಿ ತೋರಿಸ್ತಾ ಇದ್ದಾರೆ, ಆದರೆ 9ನೇ ಕ್ಲಾಸ್ ಓದಿದ್ರು. ಪ್ರಶಾಂತ್ ಕಿಶೋರ್ ಓದಿರೋದು ಏನು, ಅವರ ವಿದ್ಯಾರ್ಹತೆಗಳು, ಅವರಿರುವಂಥ ಒಂದು ಚರಿಷ್ಮಾ, ಅವರಿಗಿರುವಂಥ ನಾಲೆಡ್ಜ್, ಬಿಹಾರವನ್ನು ಅವರು ಅರ್ಥ ಮಾಡಿಕೊಂಡಿರುವಂಥ ಬಗ್ಗೆ. ಸೊ ಹಾಗೆ ನೋಡಿದಾಗ ಪುರುಷ ಮತದಾರರಿಗೆ ಎಸ್ಪೆಷಲಿ ಯೂತ್ಸ್ ಪ್ರಶಾಂತ್ ಕಿಶೋರ್ ಜೊತೆಗೆ ಇದ್ದಾರೆ. ಆದರೆ ಅದು ಮತಗಳಾಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಈಗ 3 ಸೀಟ್ಸ್ ಬರ್ತದೆ. 3 ಸೀಟ್ಸ್ ಈ ಒಂದು ಒಳ್ಳೆ ಸಾಧನೆ ನನ್ನ ಪ್ರಕಾರ ಬಿಹಾರದಂಥ ರಾಜ್ಯದಲ್ಲಿ. ಆದರೆ ಅವರು 3 ಸೀಟ್ಗಿಂತ ಹೆಚ್ಚಾಗಿ ಎಷ್ಟು ವೋಟ್ಗಳನ್ನು ತಗೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ.